ಜಿಟಿ ಅವರು RCB ಮೇಲೆ ಸೋತ್ ಆದ್ಮೇಲೆ ಮತ್ತೆ ಮೋಸ್ಟ್ಲಿ ಫೈನಲ್ ಬರಲ್ಲ ಅಂತ ಅನ್ಕೊಂಡಿದ್ವಿ. ಬಟ್ ಏನ್ ಗುರು ನೆನ್ನೆ ಮ್ಯಾಚ್. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ರಿವ್ಯೂ ಕನ್ನಡ ಯೂಟ್ಯೂಬ್ ಚಾನೆಲ್. ನಿನ್ನೆ ಆದಂತಹ ಮ್ಯಾಚ್ ಏನಿದೆ ಕ್ವಾಲಿಫೈರ್ 2, ಅದು ಕೂಡ RR ವರ್ಸಸ್ GT. ಸೊ ನಿನ್ನೆ ವಿಡಿಯೋ ನಾನು ಹೇಳಿದ್ದೆ RR ಇವತ್ತು ಗೆಲ್ಲಲ್ಲ, RR ಸ್ವಲ್ಪ ಡೌನ್ ಫಾಲ್ ಕೂಡ ಆಗ್ತಾರೆ GT ಅಗೇನ್ಸ್ಟ್ ಅಂದ್ಬಿಟ್ಟು. ಸೊ ನಿನ್ನೆ ಅದೇ ರೀತಿ ಆಗಿದ್ದು ಗುರು. ಬಟ್ ಇಲ್ಲಿ ನಿನ್ನೆ ಒಂದೊಂದು ಸೀನ್ ಗಳು ಮಾತ್ರ ಅನ್ಎಕ್ಸ್ಪೆಕ್ಟೆಡ್ ಆಗೋದೇ ಇಲ್ಲ ಅನ್ಕೊಂಡಿದ್ದೆ, ಬಟ್ ಆ ರೀತಿ ಆಗಿದ್ದು. ನೀವು ಅಬ್ಸರ್ವ್ ಮಾಡಿದ್ರ ಗುರು, GT ವರ್ಸಸ್ RCB ಕ್ವಾಲಿಫೈರ್ 1 ಮ್ಯಾಚ್ ಏನಿತ್ತು, ಆ ಮ್ಯಾಚ್ ಅಲ್ಲಿ ಸುದರ್ಶನ್ ಅವರು ಈಸಿ ಕೂಡ ಔಟ್ ಆದ್ರು. ಅದು ಕೂಡ ಹಿಟ್ ವಿಕೆಟ್ ಆಗ್ಬಿಟ್ಟು ಬ್ಯಾಟ್ ನ ಮುಂದೆ ಬಂದು ಬೀಸಿದ್ರು, ಅದು ಕೂಡ ಬ್ಯಾಟ್ ತಿರ್ಕೊಂಡು ಹೋಗ್ಬಿಟ್ಟು ಬಿದ್ದು ಬೌನ್ಸ್ ಆಗಿ ವಿಕೆಟ್ ಬಿತ್ತು. ಮೊನ್ನೆ RCB ಅಗೇನ್ಸ್ಟ್ ಕೂಡ ಸೇಮ್ ಅದೇ ರೀತಿ ಔಟ್ ಆಗಿದ್ದು, ಬ್ಯಾಟ್ ನ ಬೀಸ್ಲಿಕ್ಕೆ ಅಂತ ಹೋದ್ರು, ಆ ಬ್ಯಾಟ್ ಕೈನ ತಪ್ಪಿಬಿಟ್ಟು ರೌಂಡ್ ನೋಡಿದ್ದು ಬೌನ್ಸ್ ಆಗಿ ಬ್ಯಾಕ್ ಸೈಡ್ ಅಲ್ಲಿ ವಿಕೆಟ್ ಕೂಡ ಬಿತ್ತು, ಔಟ್ ಕೂಡ ಆದ್ರು. ನಿನ್ನೆ ಮ್ಯಾಚ್ ಅಲ್ಲಿ ಸೇಮ್ ಗುರು, ಸೇಮ್ ಸೀನ್. ಬಟ್ ನಿನ್ನೆ ಬೌನ್ಸ್ ಆಗ್ಲಿಲ್ಲ ಬ್ಯಾಟ್, ಈಸಿಯಾಗಿ ಫಸ್ಟ್ ಹೋಗ್ಬಿಟ್ಟು ವಿಕೆಟ್ ಬಿತ್ತು. ಬ್ಯಾಕ್ ಸೈಡ್ ಬೀಸಿದ ಬ್ಯಾಟ್ ಹೋಗ್ಬಿಟ್ಟು ಕೈ ತಪ್ಪಿ ವಿಕೆಟ್ ಕೂಡ ಬಿತ್ತು. ನನಗೆ ಶಾಕ್ ಆಯ್ತು ಗುರು, RCB ಅಗೇನ್ಸ್ಟ್ ಔಟ್ ಆಗಿದ್ರು, ಸೇಮ್ ಟು ಸೇಮ್ ಅದೇ ರೀತಿ ಔಟ್ ಆಗ್ಲಿಕ್ಕೆ ಹೇಗ್ ಸಾಧ್ಯ ಅನ್ಸ್ಬಿಡ್ತು. ಸೊ ಅದನ್ನ ಒಂದ್ ಸೈಡಿಗೆ ಇಡೋಣ. ಈಗ ಮತ್ತೆ ಮ್ಯಾಚ್ ವಿಷಯಕ್ಕೆ ಬಂದಾಗ ಮಾತಾಡ್ತೀನಿ ಅದ್ರ ಬಗ್ಗೆ. ನಿನ್ನೆ ಮ್ಯಾಚ್ ಅಲ್ಲಿ RR ಅವರು ಬ್ಯಾಟಿಂಗ್ ಕೂಡ ತಗೊಂಡ್ರು, ಟಾಸ್ ನ ವಿನ್ ಆಗ್ಬಿಟ್ಟು GT ಅಗೇನ್ಸ್ಟ್. ಆದ್ರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಯಾರು ಬ್ಯಾಟಿಂಗ್ ಮಾಡ್ತಾರೆ ಸ್ವಲ್ಪ ಇವತ್ತು ಪ್ಲಸ್ ಪಾಯಿಂಟ್ ಕೂಡ ಆಗಬಹುದು ಅಂತ. ನನ್ನ ಅನಿಸಿಕೆ ಇದ್ದು GT ಟಾಸ್ ನ ಗೆಲ್ತಾರೆ, ಬ್ಯಾಟಿಂಗ್ ತಗೊಳ್ತಾರೆ ಅಂತ. ಬಟ್ ನೆನ್ನೆ ಆಗಿದೆ ಉಲ್ಟಾ ಗುರು. ಅದಕ್ಕೆ ಹೇಳೋದು ಮ್ಯಾಚ್ ಪ್ರಿಡಿಕ್ಷನ್ ಮಾಡ್ಲಿಕ್ಕೆ ಆಗಲ್ಲ ಅಂದ್ಬಿಟ್ಟು. IPL ನಲ್ಲಿ ನಾವು ಇದುವರೆಗೂ ಲಾಸ್ಟ್ 5-6 ಮ್ಯಾಚ್ ಇಂದ ಪ್ರಿಡಿಕ್ಷನ್ ಮಾಡ್ತಾ ಇದೀವಿ, ಎಲ್ಲ ಕೂಡ ಉಲ್ಟಾ ಆಗ್ತಾ ಇರೋದು. ಆದ್ರೂ ಕೂಡ ನಾನು ಸ್ವಲ್ಪ ಗೆಸ್ ಮಾಡಿದೆ GT ಗೆಲ್ಬಹುದು ಅಂತ. ನಿನ್ನೆ ಹಂಗೆ ಕೂಡ ಆಯ್ತು. ಹೇಳಿದ್ದೆ RR ನಿನ್ನೆ GT ಅಗೇನ್ಸ್ಟ್ ಸ್ವಲ್ಪ ಡೌನ್ ಫಾಲ್ ಕೂಡ ಆಗ್ತಾರೆ ಅಂತ, ಹಂಗೆ ಆಗಿದ್ದು. ಸ್ಟಾರ್ಟಿಂಗ್ ಅಲ್ಲೇ ಬ್ಯಾಟಿಂಗ್ ಬಂದಂತಹ ಜೈಸ್ವಾಲ್ ಇದ್ರು, ಅವರು ಬೇಗ ಕೂಡ ಔಟ್ ಆದ್ರು, ಕೇವಲ ಒಂದೇ 1 ರನ್ಗಳಿಗೆ. ಇನ್ನ ಸೂರ್ಯವಂಶಿ ಅವರು ಸ್ಟಾರ್ಟಿಂಗ್ ಸ್ಟ್ರಗಲ್ ಪಟ್ರು ಗುರು, ತುಂಬಾನೇ ಸ್ಟ್ರಗಲ್ ಪಟ್ರು ಬ್ಯಾಟಿಂಗ್ ಆಡ್ಲಿಕ್ಕೆ ಅಂತ. 6 ನೇ ಸ್ಟಾರ್ಟಿಂಗ್ ಒಂದು ಹೋಗ್ಲಿಲ್ಲ, ಬರೀ 4 ನೇ ಹೊಡೆದ್ರು ಸ್ಟಾರ್ಟಿಂಗ್ ಅಲ್ಲಿ. ಆದ್ರೂ ಕೂಡ 1 6 ಯಾವಾಗ ಬಂತು ಗುರು, ಆಮೇಲಿಂದ ಚಚ್ಲಿಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ದು. ಆ ಮನುಷ್ಯ ಒಬ್ನೇ ಆಡಿದ್ದು ಗುರು, ಲೀಗ್ ಮ್ಯಾಚ್ ಅಲ್ಲಾಗ್ಲಿ, ಎಲಿಮೆಂಟರಿ ಮ್ಯಾಚ್ ಅಲ್ಲಾಗ್ಲಿ, ಕ್ವಾಲಿಫೈರ್ 2 ಮ್ಯಾಚ್ ಅಲ್ಲಾಗ್ಲಿ ಒಬ್ನೇ ಆಡಿದ್ದು. ಬಟ್ ನೀವು ಒಂದು ಅಬ್ಸರ್ವ್ ಮಾಡಿ, ಪಾಪ ಒಂಥರ ಬ್ಯಾಡ್ ಲಕ್ ಅಂತ ಹೇಳ್ಬೋದು ಸೂರ್ಯವಂಶಿ ಅವ್ರದ್ದು. ಲಾಸ್ಟ್ ಮ್ಯಾಚ್ ಕೂಡ ಸೇಮ್ ಬ್ಯಾಕ್ ಫುಟ್ ಅಲ್ಲಿ ಕೂಡ ಔಟ್ ಆಗಿದ್ದವರು, ಕ್ಯಾಚ್ ಕೊಟ್ಬಿಟ್ಟು, ಅದು ಕೂಡ 97 ರನ್ಗೆ. ನಿನ್ನೆ ಕೂಡ ಅಷ್ಟೇ 96, ಏನು 100 ಅಷ್ಟೇ ಡಿಫ್ರೆನ್ಸ್ ಇದ್ದಿದ್ದು. ಬಟ್ ತುಂಬಾನೇ ಬ್ಯಾಡ್ ಲಕ್ ಅಂತ ಹೇಳ್ಬೋದು. ಸೆಂಚುರಿ ನೋಡಿ ಲಾಸ್ಟ್ ಮ್ಯಾಚ್ ಅಲ್ಲೂ ಆಗ್ಲಿಲ್ಲ, ಈ ಮ್ಯಾಚ್ ಅಲ್ಲೂ ಆಗ್ಲಿಲ್ಲ. ಅವ್ರು ಸ್ವಲ್ಪ ಕಾದು ಆಡ್ಬೇಕಿತ್ತು ಅಂತ ಅನಿಸ್ತು. ಬಟ್ ಆ ಮನುಷ್ಯ ಕಾಯೋದಿಲ್ಲ ಗುರು, ಸುಮ್ನೆ ಬೀಸ್ತಾ ಇರ್ತಾರೆ, ಮತ್ತೆ ಸಿಕ್ಕಿದ್ ಬಾಲ್ ಅಂತ ಹೋಯ್ತಾ ಇರ್ತಾರೆ ಸುಮ್ಮನೆ ನಂಗೆ. ಬಟ್ ನಿನ್ನೆ ಅವ್ರ ಸೆಂಚುರಿ ಆಗುತ್ತೆ ಅಂತ ತುಂಬಾ ಜನ ಅನ್ಕೊಂಡಿದ್ರು. ಬಟ್ ಏನು ಮಾಡಂಗಿಲ್ಲ, ಬ್ಯಾಡ್ ಲಕ್. ಅದೇ ಹೇಳಿದ್ ನಾನು ಬ್ಯಾಡ್ ಲಕ್ ಅನ್ಬಿಟ್ಟು. ಇರ್ಲಿ ಪರವಾಗಿಲ್ಲ. ನಿನ್ನೆ RR GT ಅಗೇನ್ಸ್ಟ್ ಲಾಸ್ ಆಗ್ಬಿಟ್ಟು ಅಲ್ಲಿ ಕ್ವಾಲಿಫೈರ್ 2 ನಲ್ಲೇ ಮನೆಗೆ ಹೋಗಿದ್ದಾರೆ. ತೊಂದ್ರೆ ಇಲ್ಲ ಗುರು, ಚೆನ್ನಾಗಿ ಆಡಿದ್ರು. ಇನ್ನ RR ನ ಸ್ಕೋರ್ ಕಾರ್ಡ್ ನ ವಿಷಯಕ್ಕೆ ಬಂದ್ರೆ ನಿಮಗೆ ಇಲ್ಲಿ ಡಿಸ್ಪ್ಲೇ ಕೂಡ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಜೈಸ್ವಾಲ್ ಅವರು ಸಿಂಗಲ್ 1 ರನ್ನು, ಸೂರ್ಯವಂಶಿ ಅವರು 96 ರನ್ನು, ಧ್ರುವ್ ಜುರೇಲ್ ಬಂದ್ಬಿಟ್ಟು 7 ರನ್ ಅಷ್ಟೇ ಗುರು. ಈ ಮನುಷ್ಯನ್ ಚಾನ್ಸ್ ಸಿಗ್ತಾ ಇದೆ, ಆಡ್ತಾ ಇಲ್ಲ, ಯಾಕೆ ಅಂತ ನಮಗಂತೂ ಗೊತ್ತಾಯ್ತಲ್ಲ ಮಾತ್ರ. ಇನ್ನು ಅದ್ರ ನೆಕ್ಸ್ಟ್ ಜಡೇಜಾ ಕೂಡ ಬಂದ್ರು. ನಿನ್ನೆ ಅವರು ಬೇಗ ಕೂಡ ಬಂದ್ರು ಗುರು. ನಾವ್ ಅನ್ಕೊಂಡು ಇಷ್ಟು ಬೇಗ ಯಾಕೆ ಬಂದ್ರು ಅಂದ್ಬಿಟ್ಟು. ಇನ್ನು ಪವರ್ ಪ್ಲೇ ಕೂಡ ಮುಗ್ದಿರಲಿಲ್ಲ, ಆಲ್ರೆಡಿ RR 2 ವಿಕೆಟ್ ನ ಕಳ್ಕೊಬಿಟ್ಟಿದ್ವು. ಸೊ ಹಾಗಾಗಿ ಸ್ವಲ್ಪ ಬ್ಯಾಕಪ್ ಅಲ್ಲಿ ಇರ್ಲಿ ಅಂದ್ಬಿಟ್ಟು ಬಂದ್ರು, ಸ್ಕೋರ್ ಬರ್ಲಿ ಅಂತ. ಜಡೇಜಾ ಅವರು ಸ್ವಲ್ಪ ಆಡ್ತಾ ಇದ್ರು, ಸ್ವಲ್ಪ ಕೈಗೆ ಇಂಜುರಿ ಕೂಡ ಆಯ್ತು, ಮತ್ತೆ ಹೋಗಿದ್ರು ನೆಕ್ಸ್ಟ್ ಆಡ್ಬಹುದು ಅಂತ ನಾ ಅನ್ಕೊಂಡಿದ್ದೆ. ಇವ್ರಿಂಗ್ ಹೋಗಲ್ವಲ್ಲ ಅಂದ್ಬಿಟ್ಟು. ಬಟ್ ಇಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗಿನೇ ಪೆಟ್ಟು ಬಿದ್ದಿತ್ತು ಕೈಗೆ, ಹಾಗಾಗಿ ಹೋಗಿದ್ರು. ಲಾಸ್ಟ್ ಯಾವಾಗ 2 ವಿಕೆಟ್ ಎಕ್ಸ್ಟ್ರಾ ಬಿತ್ತು, ಮತ್ತೆ ಬಂದ್ರು ಅವರು. 35 ರನ್ನಿಗೇನೋ ಹೋಗಿದ್ರು ಡಿಕ್ಲೇರ್ ಕೊಟ್ಬಿಟ್ಟು. ಬಟ್ ಮತ್ತೆ ಬಂದು ಜಾಯ್ನ್ ಆಗಿ ಸೇಮ್ ಸ್ಕೋರ್ ನ ಮೇಂಟೈನ್ ಮಾಡಿ 45 ರನ್ ಅನ್ನ ಹೊಡೆದ್ಬಿಟ್ರು ನನ್ನ ಜಡೇಜಾ ಅವರು. ಅವ್ರದ್ದು ಕೂಡ ನಿನ್ನೆ ಮ್ಯಾಚ್ ಅಲ್ಲಿ ಕಾಂಟ್ರಿಬ್ಯೂಷನ್ ಕೂಡ ಇದೆ, RR 200+ ರನ್ ಹೊಡಿಲಿಕ್ಕೆ. ಇನ್ನ ರಿಯಾನ್ ಪರಾಗ್ ಗುರು, ಕ್ಯಾಪ್ಟನ್ ಆದವರು ಈತ ಕ್ರೂಷಿಯಲ್ ಮ್ಯಾಚ್ ಅಲ್ಲಿ ನಿಂತ್ಕೊಂಡು ಆಡ್ಬೇಕು. ಬಟ್ ಈ ಮನುಷ್ಯ ಕೇವಲ 11 ರನ್ಗಳಿಗೆ ಬೇಗ ಕೂಡ ಔಟ್ ಆದ್ರು ರಿಯಾನ್ ಪರಾಗ್ ಅವರು. ಇನ್ನ ಶಣಕ ಅವರು 3 ರನ್ನು, ಆರ್ಚರ್ ಕೇವಲ 7 ರನ್ನು, ಅಂಡ್ ಫೆರೇರಾ 38 ರನ್. ಟೋಟಲ್ ಆಗಿ RR 6 ವಿಕೆಟ್ ನ ಕಳ್ಕೊಂಡ್ಬಿಟ್ಟು, RR ಮೀನ್ಸ್ ರಾಜಸ್ಥಾನ್ ರಾಯಲ್ಸ್ ಅವರು 6 ವಿಕೆಟ್ ನ ಕಳ್ಕೊಂಡ್ಬಿಟ್ಟು 214 ರನ್ ಡಿಫೆಂಡ್ ಸ್ಕೋರೇ ಇದು. ಬಟ್ ಆದ್ರೂ ಕೂಡ ನನಗಂತೂ ಹೋಪ್ ಇತ್ತು GT ಅವರು ಈಸಿಯಾಗಿ ಚೇಸ್ ಕೂಡ ಮಾಡ್ತಾರೆ ಅಂತ. ಬಟ್ 1 ಓವರ್ ಪ್ಲಸ್ 2 ಬಾಲ್, ಬಟ್ 8 ಬಾಲ್ ನ ಉಳಿಸ್ಬಿಟ್ಟು ನಿನ್ನೆ ಮ್ಯಾಚ್ ನ ಗೆದ್ರು GT ಅವರು RR ಅಗೇನ್ಸ್ಟ್. ಇನ್ನ ಈ ಕಡೆ ಬಂದ್ರು ಗುರು GT ಅವರು. ನಾವು RCB ಮೇಲೆ ಕ್ವಾಲಿಫೈರ್ 1 ಸೋತಿದೀವಿ, ಮತ್ತೆ ನಾವು ಫೈನಲ್ ಹೋಗ್ತೀವಿ ಅಂತ ಬಂದ್ರು ಎನರ್ಜಿನಲ್ಲಿ. ಯಾವ ಎನರ್ಜಿ ಅಂದ್ರೆ ಸೈಕ್ ಆಗಿತ್ತು ಅವ್ರ ಎನರ್ಜಿ ಮಾತ್ರ. ಈ ಕಡೆ ಸುದರ್ಶನ್ ಅವರು 58 ರನ್ ಹೊಡಿತಾ ಇದ್ರು, ಇನ್ನ ಆಡ್ತಾ ಇದ್ರು. ಅವ್ರದ್ದು ಕೂಡ ಒಳ್ಳೆ ಬ್ಯಾಟಿಂಗ್ ಬರುತ್ತೆ ಅಂತ ಅನ್ಕೊಂಡಿದ್ವಿ. ಬಟ್ ಆ ಮನುಷ್ಯ ನಾನು ಅದನ್ನ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದು, ಲಾಸ್ಟ್ RCB ಅಗೇನ್ಸ್ಟ್ ಕೂಡ ಸೇಮ್ ಔಟ್ ಆಗಿದ್ರು. ನಿನ್ನೆ ಕೂಡ ಸೇಮ್ ಟು ಸೇಮ್ ಅದೇ ರೀತಿ ಔಟ್ ಆದ್ರು. ನನಗ್ ಮಾತ್ರ ನಿನ್ನೆ ಪ್ಲೇಯರ್ ಫಿಕ್ಸಿಂಗ್ ಅಂತ ಅನಿಸ್ತು. ಅದೇ ರೀತಿ ಔಟ್ ಆದ್ರು ಅನ್ನಕ್ ಸೇಮ್ ಟು ಸೇಮ್ ಔಟ್ ಆದ್ರು ಅಂದಾಗ ಏನಂತ ಹೇಳ್ಬೇಕು ಹೇಳಿ. ಸೇಮ್ ಟು ಸೇಮ್ ಬೀಸಿದ್ರು, ಅವತ್ತಿನ ಬ್ಯಾಟ್ ಕೂಡ ಸೇಮ್ ವಿಕೆಟ್ ಗೆ ಬಿದ್ದು ಔಟ್ ಆದ್ರು. ನಿನ್ನೆ ಕೂಡ ಹಂಗೆ ಔಟ್ ಆದ್ರು. ಬಟ್ ಕಾಮೆಂಟ್ ಬಾಕ್ಸ್ ನಿಮ್ದನ್ನೇ, ಕಮೆಂಟ್ ಮಾಡಿದ್ರೆ ಕಮೆಂಟ್ ಮಾಡಿ.
ಅಷ್ಟೇ. ಇನ್ನ ಶುಭ್ಮನ್ ಗಿಲ್ ಗುರು ಕ್ಯಾಪ್ಟನ್ಸಿ ಆಟ ನಿನ್ನೆ ಆಡಿದ್ದು RR ಅಗೇನಿಸ್ಟ್. ಈ ಮನುಷ್ಯ ನೋಡಿ 104 ರನ್ಗಳು. ನಿನ್ನೆ ಅನ್ಕೊಂಡಿದ್ವಿ ಒಬ್ಬರದಾರ ಸೆಂಚುರಿ ಬರ್ಬೇಕು ಅಂತ. ಈ ಕಡೆ ಸೂರ್ಯವಂಶಿ ಅವ್ರದ್ದು ಮಿಸ್ ಆಯ್ತು 4 ರನ್ನಿಂದ. ಬಟ್ ಇವ್ರು ಆಡಿದ್ರು, ಇಲ್ಲ ಗುರು ನಾನ್ ಸೆಂಚುರಿ ಹೊಡಿತೀನಿ, ನಿಮಗೆ ತೋರಿಸ್ತೀನಿ ಸೆಂಚುರಿ ಹೊಡೆದ್ಬಿಟ್ಟು ಅಂತ. ಪರವಾಗಿಲ್ಲ, ಒಳ್ಳೆ ಗುಡ್ ನಾಕ್ ಅಂತ ಹೇಳ್ಬೋದು, ಒಳ್ಳೆ ಗುಡ್ ಇನ್ನಿಂಗ್ಸ್ ಅಂತಾನೆ ಹೇಳ್ಬೋದು ಶುಭ್ಮನ್ ಗಿಲ್ ಅವ್ರದ್ದು. ಅಂತ ಕ್ಯಾಪ್ಟನ್ಸಿ ಆಟ ಆಡ್ಬಿಟ್ಟು ನೆನ್ನೆ ಗೆಲ್ಲಿಸ್ಬಿಟ್ರು GT ನ. ಇನ್ನ ಜಾಸ್ ಬಟ್ಲರ್ ಅವರಿಗೆ ಸ್ಕೋರೇ ಇಲ್ಲ ಹೊಡಿಲಿಕ್ಕೆ ಅಲ್ಲಿ. ಈ ಮನುಷ್ಯ ಕೇವಲ 9 ರನ್. ಇನ್ನ ವಾಷಿಂಗ್ಟನ್ ಸುಂದರ್ ಇವರಿಗೂ ಚಾನ್ಸ್ ಸಿಗ್ತಾ ಇದೆ, ಆಡ್ತಾ ಇಲ್ಲ ಕ್ರೂಷಿಯಲ್ ಮ್ಯಾಚ್ ಗಳಲ್ಲಿ, ಕೇವಲ 16 ರನ್. ಇನ್ನ ರಾಹುಲ್ ತೆವಾಟಿಯಾ ಇವರು ಕೂಡ 17 ರನ್. ಫೈನಲ್ ಆಗಿ GT ಅವರು 3 ವಿಕೆಟ್ ನ ಕಳ್ಕೊಂಡ್ಬಿಟ್ಟು 219 ರನ್ ಗುರು. 5 ರನ್ ಸಪರೇಟ್ ಆಗಿ ಎಕ್ಸ್ಟ್ರಾನೇ ಓಡಿದ್ರು GT ಅವರು RR ಅಗೇನಿಸ್ಟ್. ಅದು ಕೂಡ ಎಷ್ಟು ಹೇಳಿ 18.4 ಓವರ್ ಅಲ್ಲಿ. ಇನ್ನು 8 ಬಾಲ್ ಉಳಿಸ್ಬಿಟ್ಟನೆ 5 ವಿಕೆಟ್ ಗಳ ಅಂತರದಲ್ಲಿ ಗೆಲುವು ಕೂಡ ಸಾಧಿಸಿದ್ರು RR ಅಗೇನಿಸ್ಟ್. ಇವಾಗ ಇರೋದು ನೋಡಿ ಅಸಲಿ ಆಟ ಅಂದ್ರೆ ಭಾನುವಾರ ಏನಿದೆ ನಾಳೆ ಮ್ಯಾಚ್ ಅಲ್ಲಿ RCB ವರ್ಸಸ್ GT. ನೋಡಿ ಸ್ಟಾರ್ಟಿಂಗ್ RCB ಗೆದ್ರು ಲೀಗ್ ಮ್ಯಾಚ್ ಅಲ್ಲಿ, ನೆಕ್ಸ್ಟ್ GT ಗೆದ್ರು, ಮತ್ತೆ ಕ್ವಾಲಿಫೈರ್ 1 ಅಲ್ಲಿ ನಮ್ಮ RCB ಗೆದ್ದಿದೆ. ಬಟ್ ಫೈನಲ್ ಅಲ್ಲಿ GT ಅಂತ ಯಾರು ಅನ್ಕೊಂಡ್ಲೇಬೇಡಿ, ಗೆಲ್ಲೋದು ನಾವೇನೆ. ರೆಡ್ ಆರ್ಮಿ RCB ಏನಿದೆ ನಾವೇ ಗೆಲ್ಲೋದು. ಸೆಕೆಂಡ್ ಟೈಮ್ ಕಪ್ ನ ಲಿಫ್ಟ್ ಕೂಡ ಮಾಡ್ತೀವಿ. ಸೊ ನೋಡೋಣ, ನಾಳೆ ಮ್ಯಾಚ್ ತುಂಬಾನೇ ಹೈ ವೋಲ್ಟೇಜ್ ಅಂತ ಹೇಳ್ಬೋದು. ಮಾಮೂಲಿ ನಾನು ಹೇಳ್ತೀನಿ ಹೈ ವೋಲ್ಟೇಜ್ ಅಂತ, ಬಟ್ ನಾಳೆ ಮ್ಯಾಚ್ ಇದೆಲ್ಲ ಬರೀ ಹೈ ವೋಲ್ಟೇಜ್ ಅಲ್ಲ, ಡಬಲ್ ಹೈ ವೋಲ್ಟೇಜ್ ಅಂತಾನೆ ಹೇಳ್ಬೋದು. ಅಹಮದಾಬಾದ್ ಅಲ್ಲಿ ಲಾಸ್ಟ್ ಇಯರ್ ಕೂಡ ಸೇಮ್ ಪಿಚ್ ಗುರು, ಅಹಮದಾಬಾದ್ ಅಲ್ಲಿ RCB ವರ್ಸಸ್ ಪಂಜಾಬ್. ಇಲ್ಲಿ ಸ್ವಲ್ಪ ಚೇಂಜ್ ಏನು ಅಂತ ಹೇಳಿದ್ರೆ ಈ ಸಲ RCB ವರ್ಸಸ್ ಪಂಜಾಬ್ ಅಲ್ಲ, RCB ವರ್ಸಸ್ GT ಅಷ್ಟೇ ಡಿಫ್ರೆನ್ಸ್. ನೋಡುವ, ನಾಳೆ ಮ್ಯಾಚ್ ಅಂತೂ ಸೈಕ್ ಆಗಿರುತ್ತೆ, ಸಕ್ಕದಾಗಿರುತ್ತೆ, ಒಳ್ಳೆ ಎಂಟರ್ಟೈನ್ಮೆಂಟ್ ಮ್ಯಾಚ್ ಅಂತೂ ಇದ್ದೇ ಇರುತ್ತೆ. ನೋಡಿ ಎಂಜಾಯ್ ಮಾಡಿ. ನಾಳೆಯ ಮ್ಯಾಚ್ RCB ನ ಗೆಲ್ಲೋದು ಪಕ್ಕ. ನಾಳೆ ಮ್ಯಾಚ್ ಅಲ್ಲಿ RCB ಸೋಲಲ್ಲ ಗುರು, ಪಕ್ಕ ಗೆದ್ದೇ ಗೆಲ್ಲುತ್ತೆ. ಸೆಕೆಂಡ್ ಟೈಮ್ ಕಪ್ ನ ಲಿಫ್ಟ್ ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋಗೆ ಮುಗಿಸ್ತಾ ಇದೀನಿ. ಸಿಗುವ ನಾಳೆಯ ಮ್ಯಾಚ್ ನ ಪ್ರಿವ್ಯೂ ವಿಡಿಯೋದಲ್ಲಿ, ಅಂದ್ರೆ RCB ವರ್ಸಸ್ GT ಯ ಪ್ರಿವ್ಯೂ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಗಿದೆ ವಿಡಿಯೋಗೊಂದು ಲೈಕ್ ಹಾಕ್ಬಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಬಾಯ್.